ಆಕ್ಚುಲ್ ಆಗಿ ನಿಜ ಹೇಳ್ಬೇಕು ಅಂತಂದ್ರೆ ಇವತ್ತು ನೀವು ಮಾರ್ಕೆಟಲ್ಲಿ ಏನು ಸಾವಯವ ಇದು ಆರ್ಗ್ಯಾನಿಕ್ ಅಂತ ಸಿಗುತ್ತೋ ಅದರಲ್ಲಿ ಸುಮಾರು ಕಾಂಪ್ರಮೈಸ್ ಹಾಕೊಂಡು ಬರ್ತಾ ಇದೆ. ಸೀಡ್ಸ್ ಅಲ್ಲೂ ಹೈಬ್ರಿಡ್ ಸೀಡ್ಸ್ ಯೂಸ್ ಮಾಡಕ್ ಶುರು ಮಾಡಿದ್ದಾರೆ. ಮತ್ತೆ ಇನ್ಪುಟ್ಸ್ ಅಲ್ಲೂ ಬಯೋ ಫರ್ಟಿಲೈಸರ್ ಅಂತ ಅಂತಾರೆ. ಅಂದ್ರೆ ಕೆಮಿಕಲ್ಸ್ ಇರಲ್ಲ, ಬಟ್ ಹೊರಗೆ ತಯಾರಾಗೋ, ಈಗ ನಮ್ಮ ತೋಟದಲ್ಲಿ ಅಲ್ಲದೆ ಇವಾಗ ನಾವೇನ್ ಮಾಡ್ತೀವಿ ಸಾವಯವ ಅಂತಂದ್ರೆ ನಮಗೆ ನಮ್ಮಲ್ಲಿ ನಮ್ಮ ಮಣ್ಣು ಒಂಥರ ಸೆಲ್ಫ್ ಜನರೇಟ್ ಮಾಡ್ಕೋಬೇಕು ಎಲ್ಲಾನು ಅಲ್ಲಿ. ಮತ್ತೆ ನಾವು ಹಾಕಿರೋ ಗಿಡಗಳು ನಮಗಲ್ಲಿ ಏನ್ ಬೇಕು, ಆ ನ್ಯೂಟ್ರಿಷನ್ ಏನ್ ಬೇಕು ಸಾಯಿಲ್ಗೆ, ಅದನ್ನ ನಮ್ ಗಿಡಗಳೇ ಕೊಡ್ಬೇಕು. ಅದಕ್ಕೆ ನಾವು ಮಲ್ಟಿ ಕ್ರಾಪಿಂಗ್ ಮಾಡೋದು. ಮೊನೋಕ್ರಾಪಿಂಗ್ ಯಾಕೆ ಮಾಡಲ್ಲ ಅಂತಂದ್ರೆ ಮಣ್ಣಿಗೆ ಬೇರೆ ಬೇರೆ ಅಂಶ ಬೇಕು, ಸೊ ಅದನ್ನ ಒಂದೊಂದು ಗಿಡ ಒಂದೊಂದು ಕೊಡುತ್ತೆ, ಅದನ್ನ ಹಾಕೊಂಡ್ ಬರ್ತೀವಿ. ಬಟ್ ಈಗ ಆರ್ಗ್ಯಾನಿಕ್ ಅಲ್ಲಿ ಮೊನೋಕ್ರಾಪಿಂಗ್ ಮಾಡ್ತಾರೆ. ಈಗ ನೀವು ನೋಡಿದ್ರೆ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ನಾನ್ ಕೊಡೋ ಕ್ಲಾಸಿಕ್ ಎಕ್ಸಾಂಪಲ್, ಎಲ್ರಿಗೂ ಸೋನಾ ಮಸೂರಿ ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ಆರ್ಗ್ಯಾನಿಕ್ ಸೋನಾ ಮಸೂರಿ ಬೇಕು ಅಂತ ಕೇಳಿದಾಗ ಸೋನಾ ಮಸೂರಿ ಹೈಬ್ರಿಡ್ ವೆರೈಟಿ, ನಾಟಿ ವೆರೈಟಿ ಅಲ್ಲ. ಸೊ ಅಲ್ಲಿ ಹೋಯ್ತು, ಸೀಡ್ಸ್ ನೀವು ಕೊಂಡ್ಕೋತಾ ಇದೀವಿ ಹೊರಗಡೆಯಿಂದ. ಈಗ ಓಕೆ, ಅದು ರೀಜನರೇಟ್ ಆಗ್ತಾ ಇದೆ, ಬಟ್ ಸ್ಟಿಲ್ ಸೀಡ್ಸ್ ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ನೆಕ್ಸ್ಟ್ ಸೋನಾ ಮಸೂರಿನ ಮೊನೋಕ್ರಾಪ್ ಮಾಡ್ತಾರೆ. ಸಾಮಾನ್ಯ ಸೋನಾ ಮಸೂರಿ ಬೆಳೆಸೋ ಕಡೆ ಎಲ್ಲ 2 ಅಥವಾ 3 ಬೆಳೆ ಮೊನೋಕ್ರಾಪ್ ಮಾಡ್ತಾರೆ ಅದನ್ನ. ಸೊ ನಾವು ಆ ರೀಜನರೇಷನ್, ಎಕಲಾಜಿಕಲ್ ರೀಜನರೇಷನ್ ಮಾಡ್ತಾ ಇಲ್ಲ ಮೊನೋಕ್ರಾಪಿಂಗ್ ಮಾಡಿದ ತಕ್ಷಣ. ಸೊ ಹೊರಗಡೆಯಿಂದ ಬಯೋ ಫರ್ಟಿಲೈಸರ್ಸು ಅಥವಾ ನೀಮ್ ಬೇಸ್ಡೇ ಇರ್ಬೋದು, ಏನೋ ಒಂದಿರ್ಬೋದು, ಹೊರಗಿಂದ ತಂದು ಹಾಕ್ತಿವಿ. ಯಾಕಂದ್ರೆ ಮಧ್ಯದಲ್ಲಿ ಒಂದು ಮರ ಕಡ್ಡಿ ಹಾಕಿದ್ರು ನಮ್ಗೆ ಅಷ್ಟರ ಮಟ್ಟಿಗೆ ಈಲ್ಡ್ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮಾಡಲ್ಲ. ಪೆಸ್ಟಿಸೈಡ್ ಹೊಡಿಯಲ್ಲ, ಸಾಮಾನ್ಯ ಆರ್ಗ್ಯಾನಿಕ್ ಇದ್ರಲ್ಲಿ ಪೆಸ್ಟಿಸೈಡ್ ಹೊಡಿಯಲ್ಲ. ಸೊ ಹಾರ್ವೆಸ್ಟ್ ಮಾಡಿದ್ಮೇಲೆ ಸೋನಾ ಮಸೂರಿ ಆಕ್ಚುಲ್ ಆಗಿ ಬ್ರೌನ್ ವೆರೈಟಿ ಆಫ್ ರೈಸ್, ಬಟ್ ನಮ್ಗೆಲ್ಲ ಪಾಲಿಶ್ಡ್ ಅಕ್ಕಿ ವೈಟ್ ಕಲರು ಅಭ್ಯಾಸ ಆಗಿರೋದ್ರಿಂದ ಅದನ್ನ ಪಾಲಿಶು ಮಾಡ್ತಾರೆ. ಪಾಲಿಶ್ ಮಾಡಿ ಪ್ಲಾಸ್ಟಿಕ್ ಅಲ್ಲಿ ಪ್ಯಾಕ್ ಮಾಡಿ ಆರ್ಗ್ಯಾನಿಕ್ ಸೋನಾ ಮಸೂರಿ ನಾವು ಯಾವುದು ಮಾಡಲ್ಲ. ನಾವು ಸೋನಾ ಮಸೂರಿ ಬೆಳೆಸೋದೇ ಇಲ್ಲ ನಮ್ಮ ರೈತರಲ್ಲಿ. ಅಂಡ್ ನಾವು ಇನ್ನು ಈ ಪ್ರೊಸೆಸಿಂಗ್ ಅಲ್ಲಿ ಪಾಲಿಶಿಂಗ್ ಎಲ್ಲ ಅಂತೂ ಅನ್ಇಮ್ಯಾಜಿನಬಲ್.